ನಮಸ್ತೆ ಸ್ನೇಹಿತರೆ. ಇವತ್ತು ಇನ್ನೊಂದು ವಿಶೇಷವಾದ ಒಂದು ಪುಣ್ಯಕ್ಷೇತ್ರ ನಾನು ಬಂದಿದ್ದೀನಿ. ಅದು ಮೂಗನಕೊಪ್ಪಲು ಅಂತ. ಮಳವಳ್ಳಿ ಎಂಟ್ರೆನ್ಸ್ ಸಿಗುತ್ತೆ ಮುಂಚೆನೇ ಒಂದು ಬೋರ್ಡ್ ಇದೆ. ಇದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಮೂಗನಕೊಪ್ಪಲು ಅಂತ. ಆ ಒಂದು ಕ್ಷೇತ್ರ ನಾನು ಬಂದಿದ್ದೀನಿ ಇವತ್ತು. ಇದೇ ಒಂದು ಸಣ್ಣದಾದ ಒಂದು ಗುಡಿ ನೋಡಿ. ಹಾದಿ ನೀವು ಕಾಡ್ದಾರಿ ನೀವು ನೋಡ್ಬೋದು. ಕಾಡು ಮಧ್ಯೆ ಕಾಡು ಥರನೇ ಇದೆ ನೋಡಿ. ಅದೇ ಮಳವಳ್ಳಿಯಿಂದ ಬರೋ ರೋಡು ಮೂಗನಕೊಪ್ಪಲು ದೇವಸ್ಥಾನಕ್ಕೆ. ಇದು ಮೂಗನಕೊಪ್ಪಲಿಗೆ ಹೋಗೋ ರೋಡ್ ಇದು. ಅದರ ಮಧ್ಯ ಕಾಡು ಮಧ್ಯೆ ಇರೋ ಒಂದು ದೇವಸ್ಥಾನನೇ ಇದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಲಿಂಗ ಉದ್ಭವ ಆಗಿರೋದು ಹಳೆಯ ಕಾಲದ್ದು, ಪ್ರಾಚೀನ ಕಾಲದ ಒಂದು ಲಿಂಗ ಉದ್ಭವ ಆಗಿರೋದು. ಏನು ಮಾಹಿತಿ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಎಂಟ್ರೆನ್ಸು ಮಲೆ ಮಹದೇಶ್ವರ ಸನ್ನಿಧಾನ ನೋಡಿ. ಈ ಕಡೆಯಿಂದ ಬರುತ್ತೆ ಸನ್ನಿಧಾನ ನೋಡ್ಬೋದು. ಸುತ್ತ ಇದು ಜಮೀನು ಮತ್ತು ಕಾಡಂತಿನ ಮಧ್ಯ ಇರೋ ಒಂದು ದೇವಸ್ಥಾನ. ಹಂಗೂ ಮೂಗನಕೊಪ್ಪಲು ಒಬ್ಬರು ಹಿರಿಯರು ಸಿಕ್ಕಿದ್ದಾರೆ, ಅವ್ರನ್ನೇನು ಮಾತಾಡಿಸ್ತೀನಿ. ಅಲ್ಲಿ ಬದಲು ನಾನು ಮಾಹಿತಿನ ತೋರಿಸ್ಕೊಡ್ತೀನಿ ನೋಡಿ. ಇವೆಲ್ಲ ಸುತ್ತ ಗುಡಿ ಇದೆ, ಇಲ್ಲೊಂದು ಹುತ್ತ ಇದೆ. ಆಮೇಲೆ ನೋಡಿ ಅದು ಹಳ್ಳಿ ಮರ ಕಾಣ್ತಾ ಇತ್ತಲ್ಲ, ಸುಮಾರು ಆಲದ ಮರ, ಪ್ರಾಚೀನ ಕಾಲದ ಆಲದ ಮರ. ಅವ್ರು ಹೇಳಿದ್ರೆ ನಮಗೆ ಗೊತ್ತಿಲ್ಲ ಎಷ್ಟೋ ವರ್ಷದಿಂದಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದೇ ಆಲದ ಮರ ನೋಡಿ, ದೊಡ್ಡ ಆಲದ ಮರ ನೋಡಿ. ಇದೊಂದು ಕೆರೆ ಥರ, ಹಸುಗೆ ನೀರು, ಒಂದು ನೀರು ಥರ ಇರೋವಂಥ ಒಂದು ಕೆರೆ. ನಿಜವಾಗ್ಲೂ ಇದೊಂಥರ ಕಾಡಂಚಿನ ಮಧ್ಯೆ ಇರೋ ಒಂದು ದೇವಸ್ಥಾನ, ಗುಡಿ ಥರನೇ ಕಾಣ್ತದೆ. ಮಳವಳ್ಳಿ ಮೇನ್ ರೋಡಿಂದ ಸುಮಾರು 1.5 ಕಿಲೋಮೀಟ್ರ್ ಒಳಗೆ ಬಂದರೆ ಆರ್ಚ್ ಬರುತ್ತೆ ಮಳವಳ್ಳಿ ರೋಡಲ್ಲಿ. ಅಲ್ಲಿ ಮಲೆ ಮಹದೇಶ್ವರ ಮೂಗನಕೊಪ್ಪಲು ಅಂತ ಬರುತ್ತೆ. ಅಲ್ಲಿಂದ ಒಳಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ದಯವಿಟ್ಟು ಭಕ್ತಾದಿಗಳು ಸ್ನೇಹಿತರು ಬರೋಂಗಿದ್ರೆ ಸೋಮವಾರ, ಶುಕ್ರವಾರ, ಅಮಾಸೆ ಇಂಥ ದಿನ ಮಾತ್ರ ಈ ದೇವಸ್ಥಾನ ವೀಕ್ಷಣೆ ಮಾಡ್ಬೋದು. ಅಮಾಸೆ ಹಿಂದಿಲ್ದಿನ ಎಣ್ಣೆ ಮಜ್ಜನಕ್ಕೆ ಸೇವೆಗೆ ಇಲ್ಲಿ ಬರ್ತಾರೆ, ಎಣ್ಣೆ ಮಜ್ಜನ ಸೇವೆಗೆ. ಆಮೇಲೆ ಇಲ್ಲೆಲ್ಲ ಪರ ಮಾಡ್ತಾರಂತೆ ನೋಡ್ಬೋದು ನೋಡಿ. ಅದು ಮೂಗನಕೊಪ್ಪಲು ಈ ಕಡೆ, ಇದು ಮಳವಳ್ಳಿಯಿಂದ ಈ ದೇವಸ್ಥಾನ ಬರೋ ಒಂದು ಹಾದಿ. ಬನ್ನಿ, ನಾನು ಒಳಗಡೆ ಉದ್ಭವ ಲಿಂಗ ನಾನು ತೋರಿಸ್ಕೊಡ್ತೀನಿ. ಇದು ಸಣ್ಣದಾದ ಒಂದು ಅಂಕಣ. ಮಲೆ ಮಹದೇಶ್ವರರು ನಾಗಮಲೆಯಲ್ಲಿ ಗಂಗಾಧರ ಮುನಿಗೆ ಶಾಪ ಕೊಟ್ಟಾಗ, ಗಂಗಾಧರ ಮುನಿ ಮಲೆ ಮಹದೇಶ್ವರರು ಹಸು ಮೇಲೆ ಬರಬೇಕಾರೆ ಗಂಗಾಧರ ಮುನಿ, ಯಾರಪ್ಪ ನೀನು, ನನ್ನ ಮುಂದೆ ಯಾರೂ ಬರೋಂಗಿಲ್ಲ ಅಂತ ಹೇಳಿದಾಗ ಮಲೆ ಮಹದೇಶ್ವರರು ನಾನು ಉತ್ತರ ದೇಶದಿಂದ ಬಂದಿರೋದು, ನೋಡಿ. ಅದು ನಾಗಮಲೆ ಅಂತಂದರೆ ಆ್ಯಕ್ಚುಲಿ ಮಲೆ ಮಹದೇಶ್ವರರು ಭಕ್ತಾದಿಗಳು ಹುಲಿ ಮೇಲೆ ನೋಡಿದ್ರೆ ಭಯ ಬೀಳ್ತಾರೆ ಅನ್ನೋ ಕಾರಣಕ್ಕೆ ಮಾಯದ ರೂಪಲ್ಲಿ ಹಸುನ ಮಾಡ್ಕೋತಾರೆ. ಹಸು ಮೇಲೆ ಕೂತ್ಕೊಬರ್ಬೇಕಾರೆ ಗಂಗಾಧರ ಮುನಿ ಅಂತ ಇವನೊಬ್ಬ ಮಾಟ ಅಂದರೆ ಯಾರೂ ಇವನ ಮುಂದೆ ಬರೋಂಗಿಲ್ಲ, ನನ್ನ ಮುಂದೆ ಬಂದರೆ ನಾನು ಶಾಪ ಕೊಟ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಮಹದೇಶ್ವರರು ಇವನ್ನ ಸದೆ ಬಡಿಬೇಕು, ಭಕ್ತ ತೊಂದರೆ ಆಯ್ತದೆ ಅನ್ನೋ ಕಾರಣಕ್ಕೆ ಅದೇ ದಾರಿಲಿ ಬರ್ಬೇಕಾರೆ ಹಸು ಮೇಲೆ ಬತ್ತಾಡ್ತಾರೆ ಮಲೆ ಮಹದೇಶ್ವರರು. ಬಾಲ ಜಂಗುಮ ರೂಪಲ್ಲಿ ಜೋಳಿಗೆ ಹಾಕೊಂಡು ಬೆತ್ತ ಇಟ್ಕೊಂಡು ಬರ್ಬೇಕಾರೆ, ಯಾರಪ್ಪ ನೀನು, ನಾನು ಗಂಗಾಧರ ಮುನಿ, ಇಷ್ಟು ಯಾರು ನನ್ನ ಮುಂದೆ ಬರೋಂಗಿಲ್ಲ, ನೀನು ಹೆಂಗೆ ಬಂದೆ ಅಂತ ಹೇಳಿದಾಗ, ಯಾರಪ್ಪ ನೀನು ಅಂತಂದ ಕೇಳಿದಾಗ, ನಾನು ಒಬ್ಬ ಗಂಗಾಧರ ಮುನಿ, ನಿನಗೆ ನಾನು ಶಾಪ ಕೊಡ್ತೀನಿ ಅಂದಾಗ ಮಲೆ ಮಹದೇಶ್ವರರು ಜೋಳಿಗೆಲಿದ್ದಿದ್ದು ಭಸ್ಮನ ತೆಗ್ದು ಅವ್ನಿಗೆ ಹಾಕ್ದಾಗ ಅದು ಆವಾಗೋಯ್ತದೆ, ತಗೋ ನಿನಗೆ ಶಾಪ, ನಿನಗೆ ಈಗಲೇ ಹಿಂಗಿರ್ಬೇಕಾರೆ ಶಾಪ ಅಂತಂದಾಗ, ನಾಗಮಲೆಯಲ್ಲಿ ಮಲೆ ಮಹದೇಶ್ವರರು ಬಂಡೆ ಹೊರಿಕಂಡು ಕೂತಾಗ ಮಳೆ ಗಾಳಿ ಎಲ್ಲ ಥರ ಬರಬೇಕಾದ್ರೆ ಗಂಗಾಧರ ಮುನಿ ಹಾವು ರೂಪ ಅದ್ರಲ್ಲಿ ಬಂದು ಅದನ್ನು ಸುತ್ಕೋತಾರೆ. ನನಗೆ ಒಂದು ಪ್ರಾಯಶ್ಚಿತ್ತ ಕೊಡಪ್ಪ ತಂದೆ, ನಿನ್ನ ಒಂದು ಸೇವೆ ಮಾಡೋಕ್ಕೆ ಭಾಗ್ಯ ಕೊಡಪ್ಪ ಅಂತ ಹೇಳಿದಾಗ ನಾಗಮಲೆಯಲ್ಲಿ ಬಂದು ಮಲೆ ಮಹದೇಶ್ವರಂಗೆ ಗಂಗಾಧರ ಮುನಿ ಸರ್ಪ ರೂಪದಲ್ಲಿ ಬಂದು ಸೇರ್ತಾರೆ. ಅದು ಒಂದು ಚಿತ್ರಕಥೆ. ಏನಕ್ಕೆ ನಾನು ಚಿತ್ರಕಥೆ ಹೇಳಿದೆ ಅಂತೇಳಿ ನೋಡಿ, ಅದು ಈ ಚಿತ್ರಕಥೆ ಇಲ್ಲೇ ಇದೆ ನೋಡ್ಬೋದು ನೀವು. ಮಲೆ ಮಹದೇಶ್ವರರು ನಾಗಮಲೆ ಸರ್ಪದಡಿಯಲ್ಲಿ ಕೂತಿರೋದು. ಆಮೇಲೆ ನಿಮಗೆ ಹೇಳ್ದಂಗೆ ಈಗ ನಾನು ತೋರಿಸ್ತೀನಿ ಬನ್ನಿ. ಉದ್ಭವ ಆಗಿರೋದ್ರಲ್ಲಿ ಈಗ ನೋಡಿ, ಇದು ಸಣ್ಣದಾಗೆ ಗುಡಿ ಇದೆ ಆ್ಯಕ್ಚುಲಿ ನೋಡ್ಬೋದು ನೋಡಿ. ನಿಜವಾಗ್ಲೂ ವಾತಾವರಣ ಭಾರಿ ಚೆನ್ನಾಗಿದೆ, ವಾತಾವರಣ ಎಲ್ಲ ಇದಕ್ಕೆ ಇದ್ದಕ್ಕಿದ್ದಂಗೆ ನೋಡ್ಬೋದು ನೀವು ನೋಡಿ. ಇಲ್ಲಿ ಕಾಣ್ತಾ ಇತ್ತಲ್ಲ ನೋಡಿ, ಅದೇ ಗುಡಿ.
ಲಿಂಗ ನೀವು ನೋಡ್ಬೋದು. ಇನ್ನೂ ಈ ಕಡೆಯಿಂದ ಬಂದು ತೋರಿಸ್ತೀನಿ ನೋಡಿ. ಈಗ ಹಾಂ ನೋಡಿ, ಈಗ ನೋಡಿ ಅದೇ ಓಂ ಅಂತ ಕೆಳಗಡೆ ಇದೆಯಲ್ಲ ಅದೇ ಗುಡಿ. ಆ್ಯಕ್ಚುಲಿ ಶ್ರೀ ಹಳೇ ಕಾಲದೊಂದು ಲಿಂಗ ಅಷ್ಟೇ ಇದ್ದಿದ್ದು ದೇವಸ್ಥಾನ ಸ್ಟಾರ್ಟಿಂಗು. ನೋಡಿ ನೋಡಿ ಒಳಗಿದೆಯಲ್ಲ ಅಷ್ಟೇ ಇರೋದು. ಇಲ್ಲಿ ಕಾರಣಾಂತರಗಳಿಂದ ಊರಿಗೂ ಭೇಟಿ ಮಾಡಿದೋ ಅಲ್ಲಿ ಯಾರೂ ಸಿಗಲಿಲ್ಲ, ಅದಕ್ಕೋಸ್ಕರ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನ ಕಟ್ಸಿದ್ದು ಯಾರು ಅಂತ ನಾನು ಅವ್ರ ಕೈಲೇ ಮಾತಾಡ್ಸ್ತೀನಿ. ಬನ್ನಿ, ನಾನು ಅವ್ರ ಕೈಲೇ ಮಾತಾಡ್ಸ್ತೀನಿ. ಊರಿಂದ ಗ್ರಾಮದವರು ಇದ್ದಾರೆ. ನೀವು ಕೂತ್ಕೊಳ್ಳಿ, ನೀವು ಕೂತು. ನಮಸ್ತೆ. ನಮಸ್ತೆ. ಹಾಂ, ನಿಮ್ಮೂರು ನೀವು ಊರವ್ರೇನಾ? ಇಲ್ಲಿದೇನು ಈಗ ದೇವಸ್ಥಾನ ಕಟ್ಸಿದ್ದಾರೆ. ಈಗ ನೀವು ಹೇಳ್ದಂಗೆ ಹಳೆ ಕಾಲದ ಲಿಂಗ ಇಲ್ಲಿತ್ತು. ಹಳೆ ಕಾಲದ ಲಿಂಗ ಮುಚ್ಚಿದ್ರು ಸರ್. ಹಾಂ ಅವರು ಈಗ ತಗೊಂಡ್ಬಿಟ್ಟು ಕನ್ನಡದಲ್ಲಿ ದೇವಸ್ಥಾನ ಕಟ್ತಾರೆ. ಆಮೇಲೆ ಅವ್ರು ಕಟ್ಸೋದಕ್ಕೆ ನೋಡಿ ಮುಂದಾಗ ಬೇರೆಯವರು ಈಗ ನಡೀತಾರೆ. ಇಲ್ಲಿ ಎಲ್ಲ ಸುತ್ತ ಹಳ್ಳಿಗಳಿಗೆ ಯಾವುದು ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಮಹದೇಶ್ವರನ ಆಶೀರ್ವಾದ ಇಲ್ಲಿ ಇರೋದ್ರಿಂದ. ಎಷ್ಟು ಜನ ಸೇರ್ತಾರೆ ಅಮಾಸೆಯಿಂದ ಎಣ್ಣೆ ಮಜ್ಜಿನ ದಿನ? ಒಂದು 30, 40, 50 ಹಾಂ, ಇರ್ತಾರೆ. ಪ್ರಸಾದ ಗೀಸದ ಮಾಡ್ತೀರಾ? ಇಲ್ಲಲ್ಲ, ಅದು ನೀರು ದನಗಿನ ಇದು ಮಾಡೋಕ್ಕಾದು. ಹಾಂ 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 ಹಾಂ. ನಿಮ್ಮ ಹೆಸರು? ನಮ್ಮ ಹೆಸರು ಮಾಲಿಗೆ. ಹಾಂ, ಮಾಲಿಗೆ ಅಂತ. ಮಾಲಿಂಗ. ಏನು ಮಾಡ್ತಾಯಿದ್ರಿ ನಿಮ್ಮ ಕೆಲಸ? ನಾನು ಕೆಲಸ ವಿಲೇಜ್ ಹಾಕೊಂಡ್ರೆ ಅಷ್ಟೇ. ಆಮೇಲೆ ಇನ್ನೊಂದೇನು ಇವ್ರದ್ದೇನು ಅಂತ ಹೇಳಿದ್ರೆ ಶನಿವಾರದತ್ತು ನೋಡಿ ಇದೊಂದು ಒಳ್ಳೆ ಸೇವೆ ನೋಡಿ. ಇವೆಲ್ಲ ಎಲೆಗಳಿದೆಯಲ್ಲ ನೋಡಿ, ಇವೆಲ್ಲ ಎಲೆಗಳನ್ನ ಬಂದೊಂದು ರಜಾ ಹೊಡಿತಾರೆ. ರಜಾ ಹೊಡೆಯೋದು ಅಂದರೆ ಈ ಮಾಲೆ ಮಹದೇಶ್ವರ ಭಕ್ತರುಗಳಿಗೆ ಮತ್ತು ಬೆಟ್ಟದಲ್ಲಿದ್ದು ರಜಾ ಹೊಡೆಯೋದು ಅಂತ ಹೇಳಿದ್ರೆ ಸುತ್ತ ಅದು ಒಂದು ಸೇವೆ. ಮಹದೇಶ್ವರನ ಒಂದು ಸೇವೆ, ರಜಾ ಹೊಡೆಯೋದು ಒಂದು ಸೇವೆ ಅಂತಲೇ ಇದೆ. ಆ ಸೇವೆನ ನಿಜವಾಗ್ಲೂ ಮಾಡ್ತಾಯಿದ್ದಾರೆ. ಕಾರಣಾಂತರಗಳಿಂದ ನನಗೆ ಅರ್ಚಕರು ಸಿಗಲಿಲ್ಲ, ಯಾರೂ ಸಿಗಲಿಲ್ಲ. ಆವಾಗ ನಮ್ಮ ಪಾಪ ಮಾಲಿಂಗ ಅವ್ರು ಸಿಕ್ಕಿ ಸಣ್ಣದಾಗಿ ಒಂದು ಭೇಟಿ ಕೊಟ್ಟರು ನೋಡಿ. ಅದೇ ಶಕುಂತಳಮ್ಮ ಅಂತ ಆ ಜಮೀನು ಅವರೇ ಈ ಒಂದು ಗುಡಿನ ಕಟ್ಸಿದಂತೆ. ಒಳಗಡೆ ಲಿಂಗ ಮಾತ್ರ ಇತ್ತು. ಈಗ ಒಂದು ಗುಡಿನ ಕಟ್ಟಿಸಿ ಒಂದು ಸಣ್ಣದಾಗಿ ಮಾತ್ರ ಭಾರಿ ಪ್ರಕೃತಿ ವಾತಾವರಣ ಮತ್ತು ಗಾಳಿ ಮತ್ತು ಮನಸ್ಸಿಗೆ ಒಂದು ಇಂಪಾದ ಗಾಳಿ ಸಿಗುತ್ತೆ. ನಿಮಗೇನೇ ಒಂದು ಮನಸ್ಸಿಗೆ ಬೇಜಾರಾದಾಗ ಮತ್ತು ಮನಸ್ಸಿಗೆ ನೋವುಂಟಾದಾಗ ಈ ಒಂದು ಕ್ಷೇತ್ರ ಬಂದು ಕೂತ್ಕೊಳ್ಳಿ, ನಿಮಗೆ ನೆಮ್ಮದಿ ಸಿಗುತ್ತೆ. ಏನಕ್ಕೆ ಪ್ರಕೃತಿನೇ ದೇವರು ಅಂತ ನಾವು ಕರಿತೀವಿ. ಅದರಲ್ಲೂ ಈ ಒಂದು ಜಮೀನು ಮಧ್ಯ ಒಂದು ಕಾಡು ಮಧ್ಯ ಕಾಡೇ ಆ್ಯಕ್ಚುಲಿ ಕಾಡು ಥರನೇ ಇದೆ. ಜಮೀನು ಮಧ್ಯೆ ಇರೋ ಒಂದು ದೇವಸ್ಥಾನ ಇದು. ಮಲೆ ಮಹದೇಶ್ವರ ಸ್ವಾಮಿ ಒಂದು ದೇವಸ್ಥಾನ. ಇಲ್ಲಿ ಪರಾಲ ನಡೀತದಂತೆ. ಭಕ್ತರುಗಳು ಸೋಮವಾರ ಅಮಾವಾಸ್ಯೆ ದಿನ ಎಲ್ಲ ಬರ್ತಾರಂತೆ ನೋಡಿ. ಇವತ್ತು ಬರ್ಬೇಕಾರೆ ನೋಡಿ ಇದೇ ನಿಮ್ಗೆ ಹೇಳೋದಲ್ಲ, ನಾಗಮಲೆದು ಇದೇ ಒಂದು ಚಿತ್ರೀಕರಣ. ಒಳಗಡೆ ಹಳೆ ಕಾಲದೊಂದು ಲಿಂಗ ಇರೋದು. ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲೆಲ್ಲ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ಎಣ್ಣೆ ಮಜ್ಜನ ಸೇವೆಗೆಲ್ಲ ಬರ್ತಾರೆ. ಇನ್ನೊಂದು ನೋಡ್ಬೋದು. ಆಮೇಲೆ ಇವರು ನಮ್ಮ ಸ್ನೇಹಿತರು ಜೊತೇಲಿ ಬಂದಿದ್ದರು. ಅವ್ರಿಗೂ ಶ್ರೀ ಮಲೆ ಮಹದೇಶ್ವರ. ನಿಮ್ಮ ಹೆಸರು? ಶ್ರೀಪತಿ ಅಂತ. ಶ್ರೀಪತಿ ಅಂತ. ಇವತ್ತು ಬಂದಿದ್ದೀರಾ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ? ಸನ್ನಿಧಿಗೆ ಬಂದಿದ್ದೀನಿ. ಏನು ನಮ್ಮ ಮನಸ್ಸಲ್ಲಿ ಒಂದು ತುಂಬ ಗೊಂದಲ ಇರೋದನ್ನು ಕುಂತ ನೆನದಕ್ಕೆ ಮನಸ್ಸು ನಮಗೆ ತುಂಬ ಪ್ರಶಾಂತತೆ, ಶಾಂತಿ, ನೆಮ್ಮದಿ ಥರ, ಸಮೃದ್ಧಿ ಥರ ಸಿಕ್ಕಿದೆ. ಇಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿ ಸೇವೆ ಮಾಡಿ ನಿಮ್ಮ ಮನಸ್ಸು ನೋವುಗಳೆಲ್ಲ, ಭಾವನೆಗಳನ್ನೆಲ್ಲ ಇಲ್ಲಿ ಸ್ವಾಮಿ ತಂದು ನೆಲೆಸಿ ನೀವು ಒಳ್ಳೇದು ಮಾಡಿಕೊಳ್ಳಿ ಅಂತ ನಿಮಗೀಗ ಕೂತಿದ್ರಲ್ಲಿ ಭಾರಿ ಒಳ್ಳೆ ವಾತಾವರಣ ಇದೆಯಲ್ವ ನಿಮಗೆ? ವಾತಾವರಣ ಅಂದರೆ ಇದು ಪ್ರಕೃತಿ ಭಗವಂತಂದು ಮುಂದೆ ಇದನ್ನು ಯಾರು ಅದಕ್ಕೆ ವಿವರಣೆ ಮಾಡಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅವ್ರು ಬಂದು ವ್ಯಕ್ತಿತ್ವ ಕೂತ್ಕೊಂಡು ಈ ಪ್ರಶಾಂತತೆ ವಾತಾವರಣ ತೊಗೊಂಡಾಗಲೇ ಅವ್ರಿಗೆ ಇದ್ರ ಬಗ್ಗೆ ತುಂಬ ಮನವರಿಕೆ ಆಗುತ್ತೆ. ನಮಸ್ತೆ. ಮಲೆ ಮಹದೇಶ್ವರ ಮತ್ತು ಮಾಲಿಂಗ ಅವ್ರಿಗೆ ಮತ್ತು ನಿಮಗೆ ಮಲೆ ಮಹದೇಶ್ವರ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಮಂಗಳ ಉಂಟು ಮಾಡಲಿ. ಎಲ್ಲ ಸರ್ವಜಾತೋ ಸುಖೀಭವ. ಎಲ್ಲ ಜೀವರಾಶಿಗಳಿಗೂ ಮಲೆ ಮಹದೇಶ್ವರ ಒಳ್ಳೇದು ಮಾಡಲಿ. ಇವತ್ತೇನು ಅಂತ ಹೇಳಿದ್ರೆ ಬರೀ ನಾವು ಚೆನ್ನಾಗಿದ್ರೆ ಅನ್ನೋದು ಒಂದು ಸ್ವಾರ್ಥತೆ ಬರುತ್ತೆ. ಅದರಿಂದ ಮಲೆ ಮಹದೇಶ್ವರರು ಹೆಂಗೆ ಇಡೀ ಕತ್ಲ ರಾಜ್ಯನ ಬೆಳಕು ಮಾಡಿದ್ರು,
ಜಗತ್ತನ್ನ ಉದ್ಧಾರ ಮಾಡೋಕ್ಕೆ ಬಂದವರು ಮಲೆ ಮಹದೇಶ್ವರರು, ಉತ್ತರ ದೇಶದಿಂದ ಬಂದವರು, ಪುತ್ತರಾಜಮ್ಮ ಮತ್ತು ಚಂದ್ರಶೇಖರ ಸ್ವಾಮಿ ಪುತ್ರವಾಗಿ ಬೆಣ್ಸಿರಿ ಮಲೆ ಮಹದೇಶ್ವರರು ಉತ್ತರ ದೇಶದಿಂದ ಎಲ್ಲ ಮಠಗಳನ್ನ ಸುತ್ತಿ, ಎಲ್ಲ ಊರುಗಳನ್ನ ಸುತ್ತಿ 77 ಮಲೆ ಕೈಲಾಸದಲ್ಲಿ ಇವತ್ತೂ ಹೆಬ್ಬುಲಿ ಮೇಲೆ ಸಂಚಾರ ಮಾಡಿ ಬರೋ ಭಕ್ತರುಗಳಿಗೆ ಕಷ್ಟನೆಲ್ಲ ಈಡೇರಿಸಿ ಎಲ್ಲ ಒಂದು ಒಳ್ಳೇದು ಮಾಡ್ತಾಯಿದ್ದಾರೆ. ಅದಕ್ಕೆ ಅಂತ ಹೇಳ್ತಾ, ನೀವು ದೇವರ ಶಕ್ತಿಯ ಪುಣ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಹಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲ ಗ್ರೂಪ್ಗಳಿಗೆ ಹಾಕಿ. ಇನ್ನೊಂದೇನು ಅಂತ ಹೇಳಿದ್ರೆ, ಸುಮಾರು ಜಾಗಗಳು ಇನ್ನೂ ಕಾಡಂಚಿನ ಗ್ರಾಮಗಳಿದೆ, ಕಾಡು ಒಳಗಿದೆ. ಅವೆಲ್ಲ ನಾನು ಈಗ ನೆಕ್ಸ್ಟ್ ಒಂದು ಎಪಿಸೋಡ್ಗಳಲ್ಲಿ ಸ್ವಲ್ಪ ನಿಗೂಢವಾದ ಒಂದು ದೇವಸ್ಥಾನಗಳನ್ನ ತೋರಿಸ್ತೀನಿ. ಕಾಡು ಒಳಗೆ ನುಗ್ತೀನಿ, ಕಾಡಲ್ಲಿರೋ ದೇವ್ರುಗಳನ್ನ ಅಲ್ಲೇನೇನು ಅಂತ ಮಾಹಿತಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ದೇವರ ಶಕ್ತಿಯ ಪುಣ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಮಲೆ ಮಹದೇಶ್ವರರು ಮಂಗಲ ಉಂಟು ಮಾಡಲಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ.